ಹಾಯ್ ಎಲ್ಲ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸುನೀತಾ ಪವನ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಆಸೆ ಸೀರಿಯಲ್ ಸಂಚಿಕೆನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಸಪೋರ್ಟ್ ಮಾಡಿ. ಇಲ್ಲಿ ಶುರುವಿನಲ್ಲೇ ಮೀನಾ ಡೆಕೋರೇಷನ್ ಮಾಡೋಕ್ಕೆ ಹೋಗಿರ್ತಾಳೆ. ಒಂದು ಯಾರ್ದೋ ಫಿಲಮ್ ಆ್ಯಕ್ಟ್ರೆಸ್ದು ಒಂದು ಆರ್ಡರ್ ತೊಗೊಂಡಿರ್ತಾಳೆ, ಅವ್ರ ತಂಗಿ ಮದುವೆದು. ತುಂಬ ಚೆನ್ನಾಗೇ ಡೆಕೋರೇಷನ್ ಮಾಡಿರ್ತಾಳೆ. ಅವರು ಕೂಡ ಕಾರಿಂದ ಹೇಳಿದ ತಕ್ಷಣ ಅದೆಲ್ಲ ನೋಡಿ ತುಂಬ ಖುಷಿ ಪಡ್ತಾರೆ. ಎಷ್ಟು ಚೆನ್ನಾಗಿ ಮಾಡಿದ್ದೀರಾ, ತುಂಬ ಇಷ್ಟ ಆಯಿತು ಇದು ಡೆಕೋರೇಷನ್ ಅಂತ ಅಂದ್ಕೊಂಡು ಅಲ್ಲಿ ಮೀನಾ ಅವ್ರ ಫ್ರೆಂಡ್ ಜೊತೆ ಇರೋದನ್ನೆಲ್ಲ ನೋಡಿ ಬರ್ತಾಳೆ. ಮೀನಾ ಅಲ್ಲಿಗೆ, ಸರ್ ನಾವೆಲ್ಲ ಸೇರಿ ಸರ್ ಮಾಡಿದ್ದು, ಈ ಖುಷಿಗೆ ಇವರೆಲ್ಲ ಕಾರಣ ಸರ್ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ನೋಡಿ ಎಷ್ಟು ಒಳ್ಳೆತನ, ನಿಮ್ಮ ಖುಷಿನ ಎಲ್ಲರ ಜೊತೆಗೂ ಶೇರ್ ಮಾಡ್ಕೋತೀರಾ. ನೀವೆಲ್ಲರಿಗೂ ನಿಮ್ಮೊಬ್ಬರೇ ನಾನು ಕ್ರೆಡಿಟ್ ಕೊಡೋದನ್ನ ನೀವು ತೊಗೊಳ್ತಾ ಇಲ್ಲ, ಎಲ್ಲರೂ ಸೇರಿ ತೊಗೊಳ್ಳೋಣ ಅಂತ ಮಾತಾಡ್ಕೋತಾ ಇದ್ದೀರಾ. ತುಂಬ ಖುಷಿ ಆಗ್ತಿದೆ. ಇವರಿಗೆ ಎಷ್ಟು ಅಡ್ವಾನ್ಸ್ ಕೊಟ್ಟಿದ್ದೀರಾ, ಹಾಗೆಯೇ ಎಷ್ಟಕ್ಕೆ ಆರ್ಡ್ರ್ ಕೊಟ್ಟಿದ್ದೀರಾ, ಅದ್ರ ಮೇಲೆ 2,000 ಜಾಸ್ತಿ ಕೊಡಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಇವರೆಲ್ಲ ಫ್ರೆಂಡ್ಸ್ ಇದ್ಕೊಂಡು ಸರಿ ಆಯಿತು ನಾವು ಹೊರಡ್ತೀವಿನ್ನ, ನೀವಿನ್ನೇನು ಎಲ್ಲ ಮುಗಿಸಿದ್ದಾಯ್ತಲ್ವ ಕೆಲಸ, ನಾವು ಕೂಡ ಹೊರಡ್ತೀವಿ ಅಂತ ಹೊರಡ್ತಾರೆ. ಆದರೆ ಇಲ್ಲಿ ಇವಳು ಇನ್ನೊಬ್ಳು ಆಪೋಸಿಟ್ ಪಾರ್ಟಿ ಇರ್ತಾಳಲ್ಲ, ಅವಳು ಬಂದ್ಬಿಟ್ಟು ಇವ್ರ ಹತ್ರ ಮಾತಾಡ್ತಾರೆ. ಸರ್ ಒಳಗಡೆ ಡೆಕೋರೇಷನ್ ಹೇಗಿತ್ತು ಸರ್ ಅಂತ ಹೇಳ್ಬಿಟ್ಟು ಕೇಳಿದಾಗ ಅವ್ರು ಹೇಳ್ತಾರೆ, ನಾವು ನಿಮಗೆ ಕೊಡೋದಕ್ಕಿಂತ ಅವ್ರಿಗೆ ಕೊಟ್ಟಿದ್ರೆ ತುಂಬ ಚೆನ್ನಾಗಿ ಮಾಡ್ತಿದ್ರೇನೋ ಡೆಕೋರೇಷನು, ಆದರೆ ನಮಗೆ ಇಷ್ಟ ಆಗಲಿಲ್ಲ ಡೆಕೋರೇಷನು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹಾಗೆಯೇ ಅಲ್ಲಿ ಆರ್ಡರ್ ಕೊಟ್ಟಿರ್ತಾರಲ್ಲ, ಆರ್ಡರ್ ಕೊಟ್ಟಿರೋರಿಗೆ ಹೇಳ್ತಾರೆ, ಇವರಿಗೆ ಏನು ಮಾಡ್ತೀರಾ ಗೊತ್ತಾ, 2,000 ಕಮ್ಮಿ ಕೊಡಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹೇಳಿದ ತಕ್ಷಣವೇ ಅವಳು ಕೂಡ ತುಂಬ ಶಾಕ್ ಆಗಿಬಿಡ್ತಾಳೆ. 2,000 ಕಮ್ಮಿ ಕೊಡಿ ಅಂತ ಹೇಳಿದ್ರಲ್ಲ ನನಗೆ ಅಂತ ಹೇಳ್ಬಿಟ್ಟು ತಿರ್ಗಿ ಆಮೇಲೆ ಅವ್ರು ಹಂಗೆ ಹೇಳ್ಬಿಟ್ಟು ಅಲ್ಲಿ ಇರೋದಿಲ್ಲ, ಹೊರಟೋದ ತಕ್ಷಣ ಇಲ್ಲಿ ಕೋಪದಿಂದ ಇವಳು ಸುಮ್ಮನೆ ನಿಂತಿರ್ತಾಳೆ. ಇವನ್ ಫಿಲಮ್ ಇವತ್ತು ನೋಡೋದೇ ಇಲ್ಲ, ಇನ್ಮೇಲೆ ನಾನು ಇವನ್ ಫಿಲಮ್ಗಳೆಲ್ಲ ಜಾಸ್ತಿ ನೋಡ್ತಾ ಇದ್ದೀನಿ, ಇನ್ಮೇಲೆ ಈ ಫಿಲಮ್ಗಳೇ ನೋಡಲ್ಲ ಈ ಹೀರೋ ನಾವು ಅಂತ ಹೇಳ್ಬಿಟ್ಟು ಹೇಳ್ಕೊತಾ ಇರ್ತಾಳೆ. ಆದರೆ ಇಲ್ಲಿ ಒಂದು ಕಡೆ ಮೀನಾ ಬರ್ತಾಳೆ. ಮೀನಾ ಬಂದ್ಬಿಟ್ಟು ಗೊತ್ತಾಯ್ತಾ ಏನು ಅಂತ ಹೇಳ್ಬಿಟ್ಟು, ಏನೋ ಹೂವು ಬಿಡ ಗಿಡ ಹಾಗೆ ಹೀಗೆ ಇನ್ನೂ ಸಣ್ಣದಾಗಿ ಕುಡಿ ಆಗ್ತಿದೆ ಅಂತ ಹೇಳ್ತಿದ್ರಿ, ನನ್ನ ಗಂಡ ಒಂದು ಮಾತು ಹೇಳಿದ್ದಾನೆ, ನೀನು ಯಾವತ್ತೂ ಮರಾಗಿ ಬೆಳಿತೀಯ ಅಂತ ಹೇಳ್ಬಿಟ್ಟು, ಅದು ಖಚಿತವಾಗೂ ಆಗುತ್ತೆ. ನಿಮ್ಮಿಂದ ನಂಗೆ ಕ್ರೆಡಿಟ್ ತೊಗೊಳ್ಳೋ ಅವಶ್ಯಕತೆ ನನಗಿಲ್ಲ, ನನ್ನ ಕೆಲಸದ ಮೇಲೆ ನನಗೆ ಶ್ರದ್ಧೆ ಇದೆ ಅಂತ ಹೇಳ್ಬಿಟ್ಟು ಮೀನಾ ಹೇಳ್ತಾಳೆ. ಹಾಗೆ ಹೇಳಿದ ತಕ್ಷಣ ನೀನು ಯಾವತ್ತಿದ್ರೂ ಇನ್ನು ಚಿಗುರ್ತಿರೋ ಮರನೇ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ನೋಡಿ ಒಂದು ಮಾತು ಹೇಳ್ತೀನಿ, ಉದ್ಧಾರ ಆಗಬೇಕು, ನಾವೊಂದು ಕ್ರೆಡಿಟ್ ತೊಗೋಬೇಕು, ನಾವು ಚೆನ್ನಾಗಿರಬೇಕು ಅಂತಂದರೆ ನಮ್ಮ ಕೆಲಸ ಶ್ರದ್ಧೆಯಿಂದ ಇರಬೇಕು. ಮತ್ತು ಹಾಗೆಯೇ ನಾವು ಶ್ರದ್ಧೆಯಿಂದ ಮಾಡೋದ್ರಿಂದ, ನಾವೊಂದು ಒಳ್ಳೆತನದಿಂದ ಮಾಡೋದ್ರಿಂದ ನಮಗೆಲ್ಲ ಒಳ್ಳೆಯದಾಗುತ್ತೆ ಅಂತ ಹೇಳ್ಬಿಟ್ಟು ಮೀನಾ ಒಂದು ಬುದ್ಧಿ ಮಾತು ಹೇಳಿ ಹೋಗ್ತಾಳೆ. ಹಾಗೆ ಹೇಳಿದ ತಕ್ಷಣ ಹೋಗು ನೀನು ಯಾವತ್ತಿದ್ರೂ ಬಿದ್ದೋಗೋ ಮರನೇ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ. ಹಾಗೆ ಹೇಳಿದ ತಕ್ಷಣ ಇಲ್ಲಿ ಒಂದು ಕಡೆ ದೇವಸ್ಥಾನದ ಹತ್ರ ಕಸ್ತೂರಿ ಕನಕನೂ ಹಾಗೆ ಅವ್ರ ಅಮ್ಮನೂ ಹೂವು ಮಾರ್ತಾ ಇರ್ತಾರೆ. ಮಾರಬೇಕಾದಾಗ ಇಲ್ಲಿಗೆ ರೋಹಿಣಿ ಮನೋಜ್ ಇಬ್ಬರು ಎಂಟ್ರಿ ಕೊಡ್ತಾರೆ ಕಾರಲ್ಲಿ ಇಳಿದ ತಕ್ಷಣವೇ ಅವರಿಬ್ಬರು ನೋಡಿದ ತಕ್ಷಣವೇ ಇಲ್ಲಿ ಇವ್ರು ಬೇರೆ ಇದ್ದಾರಾ ಅಂತ ಹೇಳ್ಬಿಟ್ಟು ಹೇಳಿದಾಗ, ಅಯ್ಯೋ ಅವ್ರು ಇಲ್ಲೇ ಅಲ್ವಾ ದೇವಸ್ಥಾನದ ಹತ್ರನೇ ತಾನೇ ಇರ್ತಾರೆ, ಯಾವಾಗಲೂ ಇಲ್ಲೇ ತಾನೇ ಹೂವು ಮಾರ್ಕೊಂಡಿರ್ತಾರೆ ಅಂದಾಗ ಮನೋಜ್ ಒಂದು ಮಾತು ಹೇಳ್ತಾನೆ, ಅಯ್ಯೋ ಇವಳು ಏನಾದ್ರು ಮೀನೇ ಇದ್ದಿದ್ರೆ ಆ ಅಪ್ಸಕ್ನ ಈ ಸಪ್ನಕ್ನ ಅಂತ ಹೇಳ್ಬಿಟ್ಟು ಏನೇನೋ ಎದುರಿಸ್ಬಿಡೋಳು ಮನೋಜ್. ಅವಳಿಲ್ಲ ಅಂದಿದ್ದಕ್ಕೆ ನೋಡು ರೋಹಿಣಿ, ಅವತ್ತು ಹೇಳಿದ್ಕೇನೆ ಅಪ್ಸಕ್ನ ನಾವೇನಾರು ಆ ಕೆಲಸ ಮಾಡಿಲ್ಲ ಅಂತಂದಿದ್ರೆ ಇವತ್ತು ನಾವು 30 ಲಕ್ಷ ಲಾಸ್ ಆಗ್ತಿರಲಿಲ್ಲ, ಮೀನಾ ಮಾತು ಕೇಳಿದ್ರಿ ಅಂತ ಮನೋಜ್ ಹೇಳಿದಾಗ, ಓಹೋ ನೀವು ಅವಳಿಗೆ ಸಪೋರ್ಟ್ ಮಾಡ್ತೀರಾ ಅಂತ ರೋಹಿಣಿ ಬೈತಾ ಇರ್ತಾಳೆ. ಇವರಿಬ್ಬರು ತಾಯಿ ಮಗಳು ಯಾಕಮ್ಮ ಇವರು ಇಲ್ಲಿಗೆ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಮಾತಾಡ್ಕೋತಾ ಇರಬೇಕಾದಾಗ, ಸರಿ ಯಾಕೆ ಬಂದಿದ್ದೀರಾ ಇಲ್ಲಿಗೆ, ಏನು ಕೆಲಸ ಇದೆ, ಏನಾದರೂ ಪೂಜೆ ಮಾಡಿಸ್ಬೇಕಿತ್ತಾ ಅಂತ ಹೇಳ್ಬಿಟ್ಟು ಪಾಪ ಕನಕರಮ್ಮ ಬಂದು ಕೇಳಿದಾಗ, ಇಲ್ಲ ನಮಗೆ ಬೇರೆ ಪರ್ಸ್ನಲ್ ಕೆಲಸ ಇದೆ, ಪೂಜೆ ಮಾಡೋ ಕೆಲಸ ಏನಿಲ್ಲ ಅಂತ ಹೇಳ್ಬಿಟ್ಟು ರೋಹಿಣಿ ಹೇಳ್ತಾಳೆ. ಹಾಗೇನೆ ಅಲ್ಲಿಗೆ ಪೊಲೀಸ್ ಗಾಡಿ ಕೂಡ ಎಂಟ್ರಿ ಆಗುತ್ತೆ. ಯಾಕಮ್ಮ ಪೊಲೀಸ್ನವ್ರು ಕೂಡ ಬರ್ತಾ ಇದ್ದಾರೆ ಇವ್ರ ಹಿಂದೆ ಅಂತ ಹೇಳ್ಬಿಟ್ಟು ಕನಕ ಹೇಳ್ತಿರ್ತಾಳೆ. ಏನೋ ಕಣೆ ಗೊತ್ತಿಲ್ಲ ಅಂತ ಹೇಳಿದಾಗ ಅವ್ರು ಮೇಲಕ್ಕೆ ಹೋಗ್ತಾ ಇರ್ತಾರೆ. ಕನಕನ ಮತ್ತೆ ನಾವು ಹೋಗೋಣ ಬಾ ಮೇಲಕ್ಕೆ ಅಂತೇಳಿ ಒಂದು ಹತ್ರ ಹೋಗಿ ನಿಂತ್ಕೊಂಡು ಅವರು ಮಾತಾಡೋದೆಲ್ಲ ನೋಡ್ತಾ ಇರ್ತಾರೆ. ಇಲ್ಲಿ ಮನೋಜನೂ ರೋಹಿಣಿ ಬಂದಿರ್ತಾರಲ್ವ, ಪೊಲೀಸ್ನವರು ಬಂದು ಅಲ್ಲಿ ಇನ್ಚಾರ್ಜ್ ಯಾರಾಗಿರ್ತಾರೋ ಆ ದೇವಸ್ಥಾನದಲ್ಲಿ ಆ ಇನ್ಚಾರ್ಜ್ನ ಕೇಳ್ತಾ ಇರ್ತಾರೆ. ಇಲ್ಲಿ 24ನೇ ತಾರೀಕು ಒಬ್ಬರಿಗೆ ದುಡ್ಡು ಕೊಟ್ಟಿದ್ದಾರೆ, ಆ ದುಡ್ಡು ಕೊಟ್ಟಿರೋ ವ್ಯಕ್ತಿ ತಪ್ಪಿಸ್ಕೊಂಡು ಹೋಗಿದ್ದಾರೆ, 30 ಲಕ್ಷ ಇಸ್ಕೊಂಡಿದ್ದಾರೆ ಇವ್ರ ಹತ್ರ ಅಡ್ವಾನ್ಸ್ ಅಂತ ಹೇಳಿದಾಗ, ಇವರೊಬ್ಬರು ಅಮಾಯಕರು ಕೊಟ್ಟಿದ್ದಾರೆ ಸರ್ ಅಂತಂದಾಗ, ಸರ್ ನಮ್ಮನ್ನು ಇಲ್ಲಿ ಕೂಡ ನೀವು ಮರ್ಯಾದೆ ತೆಗಿಬೇಡಿ ಸರ್, ಭಾರಿ ಇನ್ಸೈಟ್ ಮಾಡ್ತಾ ಇದ್ದೀರಾ ಅಂತ ಮನೋಜ್ ಹೇಳ್ತಾ ಇರ್ತಾನೆ. ಹಾಗೆ ಹೇಳಿದ ತಕ್ಷಣ, ಸರ್ ನೀವು ಮಾಡಿರೋದು ಅದೇ ಕೆಲಸನಲ್ಲೇ ಏನೆಯಾ ಅಂತ ಪೊಲೀಸ್ನವ್ರು ಹೇಳ್ತಿರ್ತಾರೆ. ಇನ್ಚಾರ್ಜ್ ಇಸ್ಕೊಂಡು ಸರಿ ಸರ್ ಆಯಿತು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅವ್ರು ಹೋಗ್ತಾರೆ ಪೊಲೀಸ್ನವ್ರು, ನಾವು ಬರ್ತೀವಂತ ಮನೋಜ್ ರೋಹಿಣಿ ಹೋದಾಗ, ನೀವೇನು ಬರಬೇಡಿ ನೀವು ಇಲ್ಲೇ ನಿಂತ್ಕೊಳ್ಳಿ ನಾವು ಈಸ್ಕೊಬರ್ತೀವಿ ಅಂತೇಳಿ ಹೋಗಿ ಫೋಟೋಸ್ನ ಎಲ್ಲ ಇಸ್ಕೊಂಡು ಬರ್ತಾರೆ.
ಹೊರಗಡೆ ಬಂದು ನಿಂತಾದ್ಮೇಲೆ ಮನೋಜ ಸರ್ ನಮಗೂ ಒಂದು ಕಾಫಿ ಕೊಡಿ ಸರ್, ನಾವು ಕೂಡ ಹುಡುಕ್ತೀವಿ ಅಂದಾಗ, ಹಾಗಾದರೆ ನಾವು ಪೊಲೀಸರು ನೀವಯ್ಯ, ಏನಯ್ಯ ನೀನು ಈಗ ಮಾತಾಡ್ತಿದ್ದೀಯ ಅಂದಾಗ, ಸರ್ ನನಗೆ ಇನ್ನೊಂದು ಐಡಿಯಾ ಉಳಿತು, ಏನು ಗೊತ್ತಾ, ಆ ಫೋಟೋಸ್ನ ತೊಗೊಂಡು ನಾನು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಹಾಕ್ಕೊಳ್ತೀನಿ ಸರ್, ಆ ಇನ್ಸ್ಟಾಗ್ರಾಮಲ್ಲಿ ಪೇಜಲ್ಲಿ ಹಾಕ್ಕೊಂಡಾಗ ನನಗೆ ಯಾರಾದರೂ ಇನ್ಫಾರ್ಮ್ ಮಾಡ್ತಾರೆ ಇಂಥ ತೆಗಿದಾನೆ ವ್ಯಕ್ತಿ ಅಂತ ಗೊತ್ತಾಗುತ್ತೆ ಅಂದಾಗ, ಓಹೋ ಏನಯ್ಯ ನೀನು 5 ಡಿಗ್ರಿ ಓದಿದ್ದೀನಿ ಬಿಸ್ನೆಸ್ ಮ್ಯಾನ್ ಅಂತ ಹೇಳ್ತಿದ್ಯಾ, ಓಹೋ ಯಾವ ರೀತಿ ಲೆಕ್ಕಾಚಾರ ಮಾಡ್ತಾ ಇದೀಯ ನೋಡು ನೀನು, ಆ ಇನ್ಸ್ಟಾಗ್ರಾಮಲ್ಲಿ ಹಾಕಿದಾಗ ನೀನು ಅವನು ಸುಮ್ಮನೆ ಇರ್ತಾನಂತ ಅಂದ್ಕೊಂಡಿದ್ಯಾ, ನಿನ್ನ ಫೇಸ್ನ ನೋಡ್ತಾನೆ, ನಿನ್ನ ಅಕೌಂಟ್ನ ನೋಡಿ ಆದಮೇಲೆ ಎಸ್ಕೇಪ್ ಆಗ್ತಾನೆ ಅವನು, ಎಂತೆಂಥ ಐಡಿಯಾ ಮಾಡ್ತೀಯ ನೀನು ಅಂತ ಹೇಳ್ಬಿಟ್ಟು ಮನೋಜ್ಗೆ ಬೈದ್ಬಿಟ್ಟು ಪೊಲೀಸ್ನವ್ರು ಹೋಗ್ತಾರೆ. ಆಗೋದ ತಕ್ಷಣ ಮನೋಜ್ ಪ್ಲೀಸ್ ಮನೋಜ್ ಸುಮ್ಮನಿರಿ ಮನೋಜ್ ಅಂತ ಹೇಳ್ಬಿಟ್ಟು ಇಲ್ಲಿ ಕನಕರಮ್ಮ ಕೂಡ ಅವ್ನ ಮಾತಿಗೆ ಪೊಲೀಸ್ನವ್ರು ಬೈದಿದ್ದಕ್ಕೆ ನಗ್ತಾ ಇರ್ತಾರೆ. ನನಗೆ ಮರ್ಯಾದಿಲ್ದಂಗೆ ಮಾಡ್ತೀಯ ಮನೋಜ್, ನೀನು ಸುಮ್ಮನೆ ಇರೋಕ್ಕಾಗಲ್ವಾ, ಪೊಲೀಸ್ನವ್ರು ಇವು ಕೊಡ್ತೀವಿ ಅಂತ ಹೇಳಿದಾರೆ ತಾನೇ, ನೀನು ಯಾಕೆ ಇಷ್ಟೊಂದೆಲ್ಲ ಇದು ಮಾಡೋಕ್ಕೆ ಇನ್ಸೆಟ್ ಮಾಡ್ಕೋತೀರಾ, ಯಾವಾಗಲೂ ಬೈಸ್ಕೋತಲೇ ಇರ್ತೀರಲ್ಲ ಅಂದಾಗ, ಅಯ್ಯೋ ರೋಹಿಣಿ ಇನ್ನೊಂದು ಮಾತು ಹೇಳ್ತೀನಿ ಕೇಳು, ನಾನು ಹೇಳಿದ್ದೆ ಕರೆಕ್ಟಾಗಿತ್ತು, ಈ ಪೊಲೀಸ್ನವರು ನನ್ನ ಮಾತೇ ಕೇಳಲ್ಲ ಅಂದಾಗ, ಮನೋಜ್ ದಯವಿಟ್ಟು ನೀವು ಪ್ಲೀಸ್ ಮನೋಜ್ ಸುಮ್ಮನೆ ಇದ್ಬಿಡಿ, ನೀವೇನು ಮಾತಾಡೋಕೆ ಹೋಗಬೇಡಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾಳೆ ರೋಹಿಣಿ. ಆದರೆ ಇಲ್ಲಿ ಕನಕನೂ ಅವ್ರ ಅಮ್ಮ ಇದ್ಕೊಂಡು, ಅಲ್ಲ ಕಣೆ ಇವರು ಫೋಟೋಸ್ನ ಇಸ್ಕೊಳಕ್ಕೆ ಬಂದಿದ್ದಾರಂತ ಈಗ ಗೊತ್ತಾಯಿತು, ಒಂದು ಕೆಲಸ ಮಾಡು ನೀನು ಕೂಡ ಒಂದು ಇಸ್ಕೊಳ್ಳಂತೆ ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇರಬೇಕಾದಾಗ ಮೀನಾಗೆ ಒಂದು ಫೋನ್ ಮಾಡ್ತೀನಿ ಇರು ಅಂತ ಮೀನಾಗೆ ಫೋನ್ ಮಾಡ್ತಾಳೆ. ಮೀನಾಗೆ ಫೋನ್ ಮಾಡಿದ ತಕ್ಷಣ ಇಲ್ಲಿ ಫ್ರೆಂಡ್ ಜೊತೆ ಎಲ್ಲ ಮಾತಾಡಿಕೊಂಡು ಮೀನಾ ಇರಬೇಕಾದಾಗ ನಾವಿನ್ನು ಹೊರಡ್ತೀವಿ ಮೀನಾ ಅಂತ ಹೇಳ್ಬಿಟ್ಟು ಹೇಳಿ ಹೊರಡ್ಬೇಕಾದಾಗ ಒಂದು ಫೋನ್ ಬರುತ್ತೆ, ಕನಕದೇ ಫೋನ್ ಆಗಿರುತ್ತೆ. ಕನಕದ ಫೋನ್ ರಿಸೀವ್ ಮಾಡಿದ ತಕ್ಷಣ ಮೀನಾ ಇದ್ಕೊಂಡು ಏನು ಕನಕ ಅಂತೇಳಿ ಕೇಳ್ತಾಳೆ, ಅಕ್ಕ ಒಂದು ವಿಷಯ ಗೊತ್ತೇನಕ್ಕ, ಆ ಫೋಟೋದನ್ನ ಇಸ್ಕೊಂಡು ಹೋಗೋಕ್ಕೆ ಮನೋಜನೂ ಪೊಲೀಸ್ನವರು ರೋಹಿಣಿ ಎಲ್ಲ ಬಂದಿದ್ರಕ್ಕ ಅಂದಾಗ, ಹೌದಾ ಒಂದು ಕೆಲಸ ಮಾಡು ನೀನು ಹೋಗ್ಬಿಟ್ಟು ಅಲ್ಲಿ ಇನ್ಚಾರ್ಜ್ನ ಕೇಳು ನಮಗೊಂದು ಕಾಫಿ ಕೊಡಿ ಅಂತ ಹೇಳಿದಾಗ, ಯಾಕಕ್ಕ ನಿನಗೆ ಅಂತಂದಾಗ, ನಿನ್ಗೆ ಯಾಕೆ ಕನಕ ಅವೆಲ್ಲ ಹೋಗಿ ಈಸ್ಕೊ ಅಂತ ಹೇಳಿದಾಗ, ಇಲ್ಲಿ ದೇವಸ್ಥಾನದ ಇನ್ಚಾರ್ಜ್ನ ಬಂದ್ಬಿಟ್ಟು ಕೇಳ್ತಾಳೆ ಕನಕ, ಸರ್ ನಮಗೂ ಒಂದು ಕಾಫಿ ಕೊಡಿ ಸರ್, ನಮಗೂ ಬೇಕು ಅಂದರೆ ನಿಮ್ಮ ಬಾವರ ಅವ್ರ ಅಣ್ಣ ಅಲ್ವಾ ಅವರು ಅಂತ ಅಂದಾಗ, ಹೌದು ಸರ್ ಅಂದಾಗ, ಸರಿಯಮ್ಮ ಆಯಿತು ಫೋಟೋಸ್ಗೆ ಒಂದು ಮೊಬೈಲ್ಗೆ ಸೆಂಡ್ ಮಾಡ್ತೀನಿ ಹೋಗು, ಯಾಕಂದರೆ ಯಾರಿಗೂ ಹೇಳ್ಬಾರ್ದು ಈ ವಿಷಯನ ಹೊರಗಡೆ ಅಂತ ಕೂಡ ಅವ್ರು ಹೇಳ್ತಾರೆ. ಹಾಗೆ ಹೇಳಿದ ತಕ್ಷಣ ಸರಿ ಸರ್ ಆಯ್ತು ಅಂತ ಕನಕ ಈಸ್ಕೋತಾಳೆ. ಆದರೆ ಇಲ್ಲಿ ಬಟ್ಟೆ ಮಡಿಸ್ತಾ ಇರ್ತಾಳೆ ಮೀನಾ, ಸೂರ್ಯನೂ ಬರ್ತಾನೆ. ಸೂರ್ಯ ಬಂದ ತಕ್ಷಣ ರೀ ಊಟಕ್ಕೆ ರೆಡಿ ಮಾಡ್ತೀನಿ, ನೀವು ಹೋಗಿ ಫ್ರೆಶ್ ಅಪ್ ಆಗಿಬಿಟ್ಟು ಬನ್ನಿ ಅಂತ ಹೇಳಿದಾಗ, ಮೀನಾ ನನಗೆ ಊಟ ಬೇಡ ಮೀನಾ, ಯಾಕೆ ಅಂತಂದರೆ ಹೊರಗಡೆನೇ ತಿನ್ಕೊಬಂದೆ ಅಂದಾಗ, ಅಲ್ಲ ರೀ ನೀವು ಒಂದು ಫೋನ್ ಮಾಡಿ ಹೇಳ್ಬೇಕನ್ನೋದು ಗೊತ್ತಾಗಲ್ವ ನಿಮಗೆ, ಹೊರಗಡೆ ತಿನ್ಕೊಬರ್ತೀನಿ ಅಂತ, ದೋಸೆ ಹಾಕ್ಕೊಡ್ತೀನಿ ಬಿಸಿ ಬಿಸಿದು ಅಂತ ಅಂದರೆ ನೀವು ಹೊರಗಡೆ ತಿನ್ಕೊಬಂದೆ ಅಂತ ಹೇಳ್ತಾ ಇದ್ದೀರಲ್ಲ ಅಂತ ಮೀನಾ ಹೇಳ್ತಾಳೆ. ಅಲ್ಲ ಮೀನಾ ಅವರು ಮಲೇಷ್ಯಾದವ್ರು ಬಂದಿದ್ರಲ್ಲ, ಅವ್ರು ಇವತ್ತು ಹೊರಟ್ರು ಕಣೆ ಮೀನಾ, ಹಾಗಾಗಿ ನಮ್ಮ ಜೊತೆ ಊಟ ಮಾಡಪ್ಪ ಅಂತ ಕನ್ವಿನ್ಸ್ ಮಾಡಿದರು, ಹಾಗಾಗಿ ಅವ್ರ ಜೊತೆ ಊಟ ಮಾಡಿದೆ ಕಣ್ಮೀನಾ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹೌದಾ ಸರಿ ಹೋಗ್ಲಿ ಬಿಡಿ ಅಂತ ಹೇಳಿದಾಗ ಇಲ್ಲಿಗೆ ಮನೋಜನೂ ರೋಹಿಣಿ ಬರ್ತಾರೆ. ಅವ್ರಿಬ್ಬರು ಬಂದ ತಕ್ಷಣವೇ ಓ ಎಲ್ಲೋಗಿದ್ರು ದಂಪತಿಗಳು ಅಂತೇಳಿ ಕೇಳ್ತಾ ಇರ್ತಾರೆ. ಯಾಕೋ ನಿನ್ಗೆ ಅದೆಲ್ಲ ನಾವು ಎಲ್ಗೋದ್ರೆ ಏನೋ ನಿನಗೆ ಅಂತಂದಾಗ, ಅಲ್ಲ ಕಣೋ ಮನೋಜ ಒಂದು ಹೇಳ್ತೀನಿ ಕೇಳು, ನೀವು ಎಲ್ಲೋಗಿದ್ರಿ ಅಂತ ಹೇಳ್ದಾದ್ರೆ ನಮಗೂ ಒಂಚೂರು ಅರ್ಥ ಆಗುತ್ತಪ್ಪ ಅಂದಾಗ, ಮನೋಜ ಒಂದು ವಿಷಯ ಗೊತ್ತೇನೋ, ಮಲೇಷ್ಯಾದವರು ತುಂಬ ದೊಡ್ಡ ವ್ಯಕ್ತಿ ಅಂತೆ, ಅಲ್ಲಿ ತುಂಬ ಜನ ಪರಿಚಯ ಇದ್ದಾರಂತೆ, ರಕ್ತ ಸಂಬಂಧಿಗಳಿದ್ದಾರಂತೆ, ಅವ್ರಿಗೆ ಪೊಲೀಸ್ ಸ್ಟೇಷನ್ನಲ್ಲಿ ತುಂಬ ಗೊತ್ತಿರೋರೆ ಒಬ್ಬರು ಹತ್ರದವ್ರು ಇದ್ದಾರಂತೆ, ಏನಾದರೂ ರೋಹಿಣಿಯವರಪ್ಪ ಜೈಲಲ್ಲಿ ಇದ್ದಾರಲ್ವಾ, ಹಾಗಾಗಿ ಅವ್ರನ್ನ ಬಿಡ್ಸೋಕ್ಕೆ ಹೆಲ್ಪ್ ಆಗುತ್ತೆ ಕಣೋ ಮನೋಜ ಅಂದಾಗ, ಸೊ ಇವಳು ಇದ್ಕೊಂಡು ರೋಹಿಣಿ ಕೋಪ ಮಾಡ್ಕೋತಾ ಇರ್ತಾಳೆ. ಅಲ್ಲ ಕಣೋ ಅದೇನು ದೊಡ್ಡ ವಿಷಯ ಅಂತ ಹೇಳ್ತಿದ್ದೀಯೋ ನೀನು ಅಂತ ಅಂದಾಗ, ಅಲ್ಲ ಕಣೋ ಅವರು ನಮ್ಮ ಫ್ಯಾಮಿಲಿ ಇದ್ದಂಗೆ ಅಲ್ವಾ, ಅವರಪ್ಪನಿಗೆ ಕಷ್ಟ ಆದರೆ ನಾವು ಕೂಡ ಏನಾದರೂ ಸಹಾಯ ಮಾಡ್ಬೋದಲ್ವಾ, ಹಾಗಾಗಿ ನಾನು ಮಲೇಷ್ಯಾದವ್ರನ್ನ ಹೇಳಿದ್ಕೆ ಅವ್ರು ಹಂಗೆ ಹೇಳಿದ್ರು ಕಣೋ, ಹೇಗಾದರೂ ಮಾಡಿ ಇವರಪ್ಪನ್ನ ಬಿಡ್ಸೋಣ ಕಣೋ ಹೇಳಿ ಅಂದಾಗ, ಹೌದು ಕಣೋ ಸೂರ್ಯ ನೀನು ಕರೆಕ್ಟಾಗಿ ಹೇಳ್ತಾ ಇದೀಯ ಅಂದಾಗ, ರೋಹಿಣಿ ಇದ್ಕೊಂಡು ನಮಗೆ ನೋ ಥ್ಯಾಂಕ್ಸ್ ಯಾವ ಹೆಲ್ಪ್ನೂ ಬೇಡ ಅಂತೇಳಿ ಸಿಟ್ಟು ಮಾಡ್ಕೋತಾ ಇರ್ತಾಳೆ. ಹಂಗಂದಾಗ, ಅಲ್ಲ ರೋಹಿಣಿ ಅವ್ನು ಹೇಳೋದು ಕರೆಕ್ಟಾಗಿದೆಯಲ್ವಾ, ಈಗ ನಿಮ್ಮಪ್ಪ ಜೈಲಲ್ಲಿದ್ದಾನೆ, ಜೈಲಲ್ಲಿರೋರಿಗೆ ಒಬ್ರು ಹೆಲ್ಪ್ ಮಾಡ್ತಾರೆ ಅಂತ ಹೇಳ್ಬಿಟ್ರೆ ನಾವು ಅದನ್ನು ಹೆಲ್ಪ್ ತಗೋಬೋದಲ್ಲ ಅಂತ ಮನೋಜ್ ಹೇಳ್ತಾ ಇರ್ತಾನೆ. ಆದರೆ ರೋಹಿಣಿಗೆ ಮಾತ್ರ ಇಷ್ಟ ಇರಲ್ಲ, ಅವರಪ್ಪ ಜೈಲಲ್ಲಿ ಇದ್ದರೆ ತಾನೇ, ಮಲೇಷ್ಯಾದಳು ಆಗಿದ್ರೆ ತಾನೇ ಅವಳು, ಆದರೆ ಸಿಟ್ಟು ಬರ್ತಾ ಇರುತ್ತೆ ಅವಳಿಗೆ. ಆದರೆ ಸೂರ್ಯ ಉರಿಸ್ತಲೇ ಇರ್ತಾನೆ ಅವಳನ್ನ ನೋಡ್ಕೊಂಡು, ನೋಡಿ ಸೂರ್ಯ ಅವರೇ ನಮ್ಮ ಫ್ಯಾಮಿಲಿ ವಿಷಯಕ್ಕೆ ನನ್ನ ವಿಷಯಕ್ಕೆ ಬರಬೇಡಿ ನೀವು ಅಂತ ಅಂದಾಗ, ಇಲ್ಲಿ ಮೀನಾ ಇದ್ಕೊಂಡು, ಅಲ್ಲ ರೀ ನಮ್ಮ ಫ್ಯಾಮಿಲಿ ನನ್ನ ವಿಷಯ ಅಂತ ಹೇಳ್ತಿರಲ್ಲ, ನಾವೆಲ್ಲ ಒಟ್ಟಾಗಿದ್ದೀವಿ ಕಣ್ರಿ, ನಿಮ್ಮಪ್ಪನೂ ನಮ್ಮ ಸಂಬಂಧಿಕರೇ ಅಲ್ವಾ, ನಾವೆಲ್ಲ ಫ್ಯಾಮಿಲಿ ಆಗಿರೋದ್ರಿಂದನೇ ನಾವು ನಿಮಗೆ ಒಂಚೂರು ಹೆಲ್ಪ್ ಮಾಡೋಣ ಅಂತ ನಾವು ಅಂದ್ಕೊಂಡ್ರೆ ನಮಗೆ ಬೈತಿರಲ್ರಿ, ನಮಗೆ ಏನು ಹೆಲ್ಪ್ ಬೇಡ ಅಂತ ಹೇಳ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಮೀನಾ ಹೇಳ್ತಾ ಇರ್ತಾಳೆ. ಏನು ಬೇಡ ಮೀನಾ, ನಮ್ಮ ಅಪ್ಪನ ನಾವು ಹೇಗೆ ಬಿಡಿಸ್ಕೊಬರ್ಬೇಕಂತ ನಮಗೆ ಚೆನ್ನಾಗಿ ಗೊತ್ತಿದೆ, ನಿಮ್ಮ ಹೆಲ್ಪೇನೋ ನಮಗೆ ಬೇಕಾಗಿಲ್ಲ, ನಿಮ್ಮದೇನು ಈ ಸಹಾಯ ನಮಗೆ ಬೇಕಾಗಿಲ್ಲ ಅಂತ ರೋಹಿಣಿ ಸಿಟ್ಟಲ್ಲಿ ಹೇಳ್ತಾ ಇರ್ತಾಳೆ. ಆದರೆ ರೋಹಿಣಿ ಮೀನಾಗೆ ಮಾತ್ರ ತುಂಬ ಟೆನ್ಷನ್ ಆಗುತ್ತೆ, ಇವರೇನು ನಾವು ಹೆಲ್ಪ್ ಮಾಡ್ತೀವಿ ಅಂದರೂ ಕೂಡ ಸಹಾಯ ಬೇಡ ಅಂತಾರಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೂ ಕೂಡ ಟೆನ್ಷನ್ ಆಗುತ್ತೆ. ತಿರ್ಗಾ ಇನ್ನೇನು
ರೋಹಿಣಿ ಹೋಗ್ಬೇಕಾದಾಗ ಸೂರ್ಯನಿಗೆ ಒಂದು ಮಾತು ಹೇಳೋಗ್ತಾಳೆ, ನೋಡಿರಿ ಸೂರ್ಯ ಅವರೇ, ನೀವು ನಮ್ಮ ಸುದ್ದಿಗೆ ಬರಬೇಡಿ, ನಮ್ಮ ವಿಷಯಕ್ಕೂ ನೀವು ಬರಬೇಡಿ. ಆ್ಯಕ್ಚುಲಿ ನಮ್ಮ ವಿಷಯಕ್ಕೆ ಬರದೇ ಇದ್ದರೆ ಅಷ್ಟೇ ಸಾಕು. ನಮಗೆ ನಮ್ಮ ಅಪ್ಪನ ನಾವು ಹೇಗೆ ಬಿಡಿಸ್ಕೋಬೇಕು ಅನ್ನೋದು ನಮಗೆ ಚೆನ್ನಾಗಿ ಗೊತ್ತಿರುತ್ತೆ. ನೀವು ಈ ಥರ ವಿಷಯಕ್ಕೆಲ್ಲ ಇಂಟರ್ಫಿಯರ್ ಆಗಬೇಡಿ ನೀವು ಅಂತ ಹೇಳ್ಬಿಟ್ಟು ಸೀರಿಯಸ್ ಆಗಿ ಹೇಳ್ತಾ ಇರ್ತಾಳೆ. ಆಗ ಹೇಳಿದ ತಕ್ಷಣ ಸೂರ್ಯನಿಗೆ ಆದರೂ ಕೊಡ್ರಮ್ಮ, ನಿಮ್ಮ ವಿಷಯಕ್ಕೆ ನಾವು ಯಾಕೆ ಬರ್ತಾಯಿದ್ದೀವಿ ಅಂದರೆ ನಾವು ಸಂಬಂಧಿಕರು ಅಂತ ಬರ್ತಾಯಿದ್ದೀವಿ ಅಷ್ಟೇ ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಾ ಇರ್ತಾನೆ. ಆದರೂ ಕೂಡ ನೀವು ಬರೋದು ನಮಗೆ ಇಷ್ಟ ಇಲ್ಲ, ನೀವು ಯಾವುದೇ ಕಾರಣಕ್ಕೂ ನಮ್ಮ ವಿಷಯಕ್ಕೆಲ್ಲ ಬರಬೇಡಿ ಅಂತ ಹೇಳಿದಾಗ ಸರಿ ಆಯಿತು ಹಾಗಾದರೆ ಅಂತ ಅಂದಾಗ ಮೀನಾ ಇದ್ಕೊಂಡು, ರೀ ಬಿಡ್ರಿ, ನಾವ್ಯಾಕ್ರಿ ಅವ್ರ ವಿಷಯಕ್ಕೆ ಹೋಗಬೇಕು, ಅವರೇ ಬೇಡ ಅಂತ ಹೇಳಿದಾಗ ಸಹಾಯನ ನಾವು ಯಾಕೆ ಮಾಡೋಕ್ಕೆ ಹೋಗಬೇಕು, ಅವ್ರು ಹೇಗಾದರೂ ಮಾಡ್ಕೊಳ್ಳಿ, ಏನಾದ್ರು ಮಾಡ್ಕೊಳ್ಳಿ, ನಮ್ಮ ಸಂಬಂಧಿಕರು ಅಂತ ಹೇಳ್ಬಿಟ್ಟು ನಾವು ಎಲ್ಲಿ ಮಾಡೋಕ್ಕೆ ಹೋದರೆ ಇವ್ರು ನಮಗೇನೆ ಇನ್ಸೈಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಮೀನಾ ಹೇಳ್ತಾಳೆ. ಆಗ ಹೇಳಿದ ತಕ್ಷಣ ಸರಿ ಆಯಿತು ಪೌಡ್ರಮ್ಮ, ನೀವೇನಾದರೂ ಮಾಡ್ಕೊಳ್ಳಿ, ನಮಗೇನು ಬೇಕು ಅಂತ ಹೇಳ್ಬಿಟ್ಟು ಅವ್ರನ್ನ ಕಳಿಸ್ತಾರೆ. ಆ ಕಳಿಸಿದ ತಕ್ಷಣ ಮೀನಾ ಎತ್ಕೊಂಡು, ಅಲ್ಲ ರೀ ಇವರು ನಾವು ಎಲ್ಪ್ ಮಾಡ್ತೀವಿ ಅಂದರೂ ಕೂಡ ನಮ್ಮ ಹೆಲ್ಪ್ನ ಬೇಡ ಅಂದರು, ಆದರೆ ಅವರಪ್ಪ ಜೈಲಲ್ಲಿದ್ದರೆ ಯಾರಾದರೂ ಬಿಡಿಸಿದ್ರೆ ಸಾಕು ಅಂತ ಕಾಯ್ತಾರೆ ತಾನೆ, ಆದರೆ ಇವ್ರು ಯಾಕ್ರೆ ಈ ರೀತಿ ಮಾತಾಡ್ತಾರೆ ಅಂತ ಮೀನೇ ಹೇಳ್ತಾಳೆ. ಅಲ್ಲ ಕಣೆ, ಒಂದು ವಿಷಯ ಗೊತ್ತಾ, ಪೌಡ್ರಮ್ ಒಂದು ಮಲೇಷ್ಯಾನೇ ಅಲ್ಲ, ಅದಕ್ಕೆ ಅವ್ರು ಈ ರೀತಿ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ ಅಂದಾಗ, ಹೌದು ರೀ, ನನಗೆ ಯಾಕೋ ಇದೇ ರೀತಿ ನನಗೂ ಕೂಡ ಡೌಟ್ ಬರ್ತಾ ಇದೆ, ಇವರೇನೋ ಮುಚ್ಚಿಡ್ತಿದ್ದಾರೆ ನಮ್ಮಿಂದ ವಿಷಯಗಳನ್ನ ಅಂತ ಅಂದಾಗ, ಅಲ್ಲ ಮೀನಾ ಒಂದು ಕೆಲಸ ಮಾಡು, ಅವರು ಸ್ಪೆಕ್ಸ್ ತಂದು ಕೊಟ್ಟಿದ್ರಲ್ಲ ನಮಗೆ ಕನ್ನಡಕೆನ, ಆ ಕನ್ನಡಕೆ ತಗೋರು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಯಾಕ್ರಿ ಅಂದಾಗ, ಅದು ತೊಗೊಂಡು ಬರೋಗೆ ಇಲ್ಲಿ ಹೇಳ್ತೀನಿ ಫಸ್ಟು ಅಂತ ಹೇಳಿಬಿಟ್ಟು ಆ ಕನ್ನಡಿನ ಇಬ್ಬರೂ ಅಂದರೆ ಸ್ಪೆಕ್ಸ್ನ ಇಬ್ಬರೂ ಹಾಕ್ಕೊಂಡ್ಬಿಟ್ಟು ಯೋಚನೆ ಮಾಡ್ತಾರೆ. ಮತ್ತು ನಾವಿಬ್ಬರು ಫಸ್ಟು ಎನ್ಕ್ವೈರಿನ ಶುರು ಮಾಡಬೇಕು ಅಂತಂದರೆ ನಾವು ದೊಡ್ಡದಾಗೆ ಪ್ಲ್ಯಾನ್ ಮಾಡಬೇಕು ಮೀನಾ ಅಂತ ಹೇಳ್ಬಿಟ್ಟು ಆ ಸ್ಪೆಕ್ಸ್ನ ಹಾಕ್ಕೊಂಡು ಆ ಕಡೆ ಒಂದು ಸರಿ ಈ ಕಡೆ ಒಂದು ಸರಿ ಓಡಾಡಿಕೊಂಡು ಇಬ್ಬರು ಐಡಿಯಾನ ಶುರು ಮಾಡ್ತಾರೆ. ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು, ಇವ್ರು ಎನ್ಕ್ವೈರಿ ಮಾಡಬೇಕು ಅಂತಂದರೆ ಹೇಗೆ ಸ್ಟಾರ್ಟ್ ಮಾಡಬೇಕು ಅಂತ ತುಂಬಾ ಯೋಚನೆ ಮಾಡ್ತಾ ಇರ್ತಾರೆ. ಇಬ್ಬರು ಕೂಡ ಯೋಚನೆ ಮಾಡಿ ಆ ಕಡೆ ಒಂದು ಸರಿ ಈ ಕಡೆ ಒಂದು ಸರಿ ಓಡಾಡ್ತಾ ಅವ್ರಿಗೊಂದು ಪ್ಲಾನಿಂಗ್ ಉಳಿಯುತ್ತೆ. ಅದೇ ಪ್ಲಾನಿಂಗು ಏನಿದ್ರು ಕೂಡ ನಾವು ಕಸ್ತೂರಿ ಆಂಟಿನ ಮೀಟ್ ಮಾಡಬೇಕು ಅನ್ನೋದು ಅವ್ರ ಪ್ಲಾನಿಂಗಲ್ಲಿ ಬಂದ್ಬಿಡುತ್ತೆ. ಆವಾಗ ಇಬ್ಬರು ಕೂಡ ಒಂದೇ ಸರಿ ರೀ ಕಸ್ತೂರಿ ಆಂಟಿನ ಮೀಟ್ ಮಾಡೋಣ ಅಂತ ಹೇಳ್ಬಿಟ್ಟು ಒಂದೇ ಸರಿ ಹೇಳ್ತಾರೆ. ಅಯ್ಯೋ ಮೀನಾ, ನಾನು ಹೇಗೆ ಹೇಳ್ತೀನೋ ನೀನು ಅದನ್ನೇ ಯೋಚನೆ ಮಾಡಿದ್ದೀಯಲ್ಲ ಮೀನಾ, ನಮ್ಮಿಬ್ಬರದ್ದು ಪ್ಲಾನ್ ಒಂದೇ ಥರ ಆಗಿದೆ, ಹಾಗಾದರೆ ಇದೇ ಫಸ್ಟ್ನೇ ಮೆಟ್ಲಂತಲೇ ಅಂದ್ಕೊಳ್ಳೋಣ, ನಾವಿಬ್ಬರು ಕಸ್ತೂರಿ ಆಂಟಿನೇ ಫಸ್ಟು ಮೀಟ್ ಮಾಡಿಬಿಟ್ಟು ನಾವು ಈ ಅಮ್ಮನ ಬಗ್ಗೆ ಎನ್ಕ್ವೈರಿನ ಸ್ಟಾರ್ಟ್ ಮಾಡೋಣ ಮೀನಾ ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಾನೆ. ಆಯಿತು ರೀ, ಹಾಗಾದರೆ ಈ ಕನ್ನಡಕ್ಕೆ ತುಂಬ ಚೆನ್ನಾಗಿ ಈ ಸ್ಪೆಕ್ಸ್ ತುಂಬ ಚೆನ್ನಾಗೇ ನಮಗೆ ಐಡಿಯಾ ಕೊಡ್ತು ಅಂತಲೇ ಹೇಳ್ಬೋದು ಮೀನಾ ಅಂತ ಹೇಳಿಬಿಟ್ಟು ಇಬ್ಬರು ಒಬ್ರಿಗೊಬ್ರು ಕಿಸ್ ಕೊಟ್ಕೊಂಡು ಹಗ್ ಮಾಡ್ಕೋತಾರೆ. ಹಗ್ ಮಾಡಿಕೊಂಡು ಸರಿ ಆಯಿತು ಮತ್ತು ಈಗ ಸ್ಟಾರ್ಟ್ ಮಾಡೋಣ ಬಾ ಅಂತ ಹೇಳ್ಬಿಟ್ಟು ಇದು ಮಾಡ್ತಾ ಇರ್ತಾರೆ. ಇಲ್ಲಿ ಕಸ್ತೂರಿ ಅವರು ಆ ಕಡೆ ಒಂದು ಸರಿ ಈ ಕಡೆ ಒಂದು ಸರಿ ಓಡಾಡ್ಕೊಂಡು, ಅಯ್ಯೋ ಈ ತಿಂಡಿನೇ ಇಲ್ಲಪ್ಪ ಮನೇಲಿ, ಈ ತಿಂಡಿ ಏನಾದರೂ ಕುರ್ಕುಲ್ ತಿಂಡಿ ಇಲ್ಲ ಅಂತಂದರೆ ನನಗೆ ಸಮಾಧಾನ ಆಗ್ತಾ ಇರಲ್ಲ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾ ಇರ್ತಾರೆ. ಹಾಗೆ ಹೇಳಿದಾಗ ಅಷ್ಟರಲ್ಲೇ ಕೇಳಿಸ್ಕೊಂಡು ಸೂರ್ಯನೂ ಮೀನಾ ಎಂಟ್ರಿ ಆಗೇ ಬಿಡ್ತಾರೆ. ಆಂಟಿ ಬರ್ಬೋದಾ ಅಂತ ಅಂದಾಗ, ಅಯ್ಯೋ ಬರಿಯಪ್ಪ ಅಂದಾಗ, ಏನಪ್ಪ ಹೇಳ್ದಲ್ಲೇ ಕೇಳ್ದಲ್ಲೇ, ಹಾಗಾದರೆ ಬಿಡಿ ಆಂಟಿ, ಹಂಗಾದರೆ ಮನೆಗೆ ವಾಪಸ್ ಹೋಗ್ತೀವಿ ಅಂತೇಳಿ ಮೀನಾ ಸೂರ್ಯ ಹೇಳ್ತಾರೆ. ಅಯ್ಯೋ ಬೇಡಪ್ಪ ಕೂತ್ಕೊಳ್ಳಿಯಪ್ಪ, ಏನಪ್ಪ ಬಂದಿದ್ದ ಸಮಾಚಾರ ಅಂದಾಗ, ಆಂಟಿ ನಮಗೆ ಒಂದು ಸಹಾಯ ಬೇಕಿತ್ತು ನಿಮ್ಮಿಂದ ಅಂತ ಅಂದಾಗ, ಏನಪ್ಪ ಅದು ಸಹಾಯ ಅಂದಾಗ, ಆಂಟಿ ಒಂದು ಕೆಲಸ ಒಂದು ಮಾತು ಹೇಳ, ಮತ್ತು ನನ್ನ ಫ್ರೆಂಡ್ ಒಬ್ಬನಿದ್ದಾನೆ, ಅವನು ಮಲೇಷ್ಯಾದಲ್ಲೇ ಮದುವೆ ಆಗಬೇಕಂತ ಇದ್ದಾನೆ, ಆದರೆ ಮಲೇಷ್ಯಾದಲ್ಲಿ ಹೇಗೆ ಹುಡುಗಿನ ತರೋದಂತ ನಮಗೂ ಗೊತ್ತಿಲ್ಲ, ಆದರೆ ಅವನು ಒಂದು ಸ್ವೀಟ್ ಕೂಡ ಕಟ್ಕೊಳ್ಸಿದ್ದ, ಅದು ತುಂಬ ಚೆನ್ನಾಗಿದೆ ಪೇಡ, ಆ ಪೇಡನ ಹಾಗೆಯೇ ನಿಮಗೂ ಕೂಡ ಒಂದು ಸ್ವಲ್ಪ ತಿಂಡಿನ ಅಂತ ತಂದಿದ್ದೀವಿ ಅಂದಾಗ, ಅಯ್ಯೋ ನಮಗೂ ಕೂಡ ತಿನ್ನಬೇಕು ಅನಿಸ್ತಿತ್ತು ಕಣಪ್ಪ, ತುಂಬ ಆಸೆ ಆಗ್ತಿತ್ತು, ಏನು ಕುರುಕಲು ಮನೇಲಿ ಇರಲಿಲ್ಲ, ಒಳ್ಳೆಯದೇ ಆಯಿತು ನೀನು ತಂದಿದ್ದು ಅಂತ ಹೇಳ್ಬಿಟ್ಟು ಅವರು ಕೂಡ ಈಸ್ಕೊಂಡು ತಿಂಡಿನ ತಿನ್ನೋಕ್ಕೆ ಶುರು ಮಾಡ್ತಾರೆ. ತುಂಬ ಚೆನ್ನಾಗಿದೆ ಸೂರ್ಯ ಅಂದಾಗ, ಆಂಟಿ ಆಯಿತು ಆಂಟಿ, ಈಗ ನಮಗೆ ಮಲೇಷ್ಯಾ ಕಡೆಯಿಂದ ಒಂದು ಹೆಣ್ಣು ಬೇಕು ಅಂತಂದಾಗ, ಯಾರನ್ನಾದ್ರೂ ಬ್ರೋಕರ್ನ ಇಟ್ಕೊಳ್ಳಿಯಪ್ಪ ಅಂತಂದಾಗ, ಹೌದು ಆಂಟಿ ಬ್ರೋಕರ್ಗೆ ಹೇಳ್ಬೋದು, ಆದರೆ ಅವರು ಕರೆಕ್ಟಾಗಿ ಹುಡ್ಕೊಡ್ತಾರಿಲ್ಲ ಅಂತ ಗೊತ್ತಾಗ್ತಾ ಇಲ್ಲ ಆಂಟಿ. ಹೌದು, ನಾವು ನಿಮ್ಮನ್ನು ಒಂದು ವಿಷಯನ ಕೇಳಬೇಕು, ನಿಮಗೆ ಪೌಡ್ರಮ್ಮ ಹೇಗೆ ಸಿಕ್ಕಿದ್ಲು, ಹೇಗೆ ಪರಿಚಯ ಆದ್ಲು ಅಂತ ಕೇಳಿದಾಗ, ಅವ್ರದ್ದು ಮಲೇಷ್ಯಾ ಅಲ್ವಾ, ಅವ್ರನ್ನ ಇಟ್ಕೊಂಡ್ರೆ ನಾವು ಮಲೇಷ್ಯಾದ ಗಂಡನ್ನ ಹೆಣ್ಣ ತರ್ಬೋದಲ್ಲ ಅಂತ ಹೇಳ್ಬಿಟ್ಟು ಹೇಳಿದಾಗ, ನನಗೆ ಹೇಗೆ ಸಿಕ್ಕಿದ್ಲು ಗೊತ್ತಾ, ನನಗೆ ಒಂದು ಸರಿ ಹೆಡ್ ಮಸಾಜ್ ಮಾಡೋಕ್ಕಂತ ನಮ್ಮ ಮನೆಗೆ ಬಂದಿದ್ಲು, ನಾನು ಅವಾಗ ಯಾವ ಊರು ಏನು ಅಂತ ಕೇಳಿದಾಗ, ನಾನು ಕೂಡ ಮೊದಲು ಇಲ್ಲೆಲ್ಲ ಹಳ್ಳಿಯವಳೆ ಅಂತ ಅಂದ್ಕೊಂಡಿದ್ದೆ, ಆದರೆ ಅವಳೇ ಹೇಳಿದ್ದು ಮಲೇಷ್ಯಾ ಅಂತ ಹೇಳಿಬಿಟ್ಟು ಅಂತ ಹೇಳಿ ಕಸ್ತೂರಿ ಆಂಟಿ ಹೇಳ್ತಾರೆ. ಇದಾಗಿತ್ತು ಇವತ್ತಿನ ಸಂಚಿಕೆ, ಮತ್ತೆ ಮುಂದೆ ಸಿಗ್ತೀನಿ. ಥ್ಯಾಂಕ್ ಯು ಆಲ್.